ಇದು ರಮ್ಯಾ ರಾವ್ಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಪೊಲೀಸ್ ಇಲಾಖೆ ಶಾಕ್ ಆಗುವಂತಹ ಸ್ಟೋರಿ ಇದು. ಗೋವಿಂದ್ ಪ್ರಕರಣದಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್. ನಿಮಗೆ ಸಿಕ್ಕಿದ ಸ್ಫೋಟಕ ಮಾಹಿತಿ. ಹೈ ಪ್ರೊಫೈಲ್ ಗೋಲ್ಡ್ ಕೇಸ್ನಲ್ಲಿ ಕೈ ಚೆಲ್ಲಿದ್ರ ಪೊಲೀಸರ ಬುಡಕ್ಕೆ ಬಂದು ನಿಂತಿದ್ಯಾ ಈಗ ಹೈ ಪ್ರೊಫೈಲ್ ಕೇಸ್. ಪ್ರಕರಣದ ತನಿಖೆಯಲ್ಲಿ ಪೊಲೀಸರ ಕರ್ತವ್ಯ ಲೋಪ ಕಾಣ್ತಾ ಇದೆಯಾ? ಎಸ್. ಈಗ ಪ್ರಶ್ನೆ ಹೇಗೆ ಬರುತ್ತೆ ಗೊತ್ತಾ? ಅವಳು 300 kg ಗೋಲ್ಡ್ ಅನ್ನ ಸಾಗಾಟ ಮಾಡಬೇಕಾದ್ರೆ ಯಾವ ಪೊಲೀಸ್ ಕಣ್ಣಿಗೂ ಬೀಳದೆ ರಮ್ಯಾ ಅಕ್ಕ ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗಿದ್ಲಾ? ಪೊಲೀಸರು ಬುಡಕ್ ಬಂತೀಗ. ಈಗ ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಮ್ಯಾ ಕೇಸ್ನಲ್ಲಿ ಪೊಲೀಸರು ಕೂಡ ಭಾಗಿಯಾಗಿದ್ದಾರಾ? ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದ್ಯಾಕೆ ರಾಜ್ಯ ಸರ್ಕಾರದ ನಡೆಯ ಸುತ್ತ ಬೆಳೀತಿದೆ ಅನುಮಾನಗಳ ಹುತ್ತ. ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಆದೇಶವನ್ನ ಗೃಹ ಇಲಾಖೆ ಕೊಟ್ಟಿದೆ. ಗೃಹ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆದೇಶ. ಶೀಘ್ರವೇ ಪ್ರಕರಣದ ಸತ್ಯಾಸತ್ಯತೆಯ ವರದಿ ಸಲ್ಲಿಕೆಗೆ ಸೂಚನೆ ಕೂಡ ನೀಡಲಾಗಿದೆ. ಭಾರೀ ಚರ್ಚೆಗೆ ಈಡಾದಂತಹ ಗೃಹ ಇಲಾಖೆಯ ಈ ಒಂದು ಆದೇಶ. ಇಲ್ಲಿ ಡೌಟ್ ಎಲ್ಲಿಂದ ಬಂತು ಗೊತ್ತಾ? ಡೌಟ್ ಬಂದಿದ್ದು ಈ ಒಂದು ಕೇಸ್ನ ಸಿಬಿಐಗೆ ಒಪ್ಪಿಸಿದ್ದು. ಅದು ಕೂಡ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿರುವಂತಹ ಗೃಹ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯ ಆದೇಶ ಇದು. ಶೀಘ್ರವೇ ಪ್ರಕರಣದ ಸತ್ಯಾಸತ್ಯತೆಗಳ ವರದಿಯನ್ನ ಸಲ್ಲಿಕೆ ಮಾಡೋಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಭಾರೀ ಚರ್ಚೆಗೆ ಈಡಾಗಿರುವಂತಹ ಗೃಹ ಇಲಾಖೆಯ ಈ ಒಂದು ಆದೇಶ. ಕೆಲ ಪೊಲೀಸರೇ ರಮ್ಯಾಗೆ ನೆರವಾಗ್ತಿದ್ದ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ ವಾಹನದಲ್ಲೇ ರಮ್ಯಾ ಓಡಾಡ್ತಾಳೆ ಎನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಪೊಲೀಸರೇ ನೆರವಾಗುತ್ತಿದ್ದಾರೆಂಬ ಆರೋಪ ಕೂಡ ಇದೆ. ಡಿಆರ್ಐ ತನಿಖೆ ವೇಳೆ ಸ್ಫೋಟಕ ಅಂಶ ಬೆಳಕಿಗೆ ಬಂದಿತ್ತು. ಈ ಗಂಭೀರ ಆರೋಪದ ಬೆನ್ನಲ್ಲೇ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಲಾಖೆಯನ್ನೇ ಕಂಗೆಡಿಸಿದಂತಹ ಪೊಲೀಸರ ಕರ್ತವ್ಯ ಲೋಪವೂ ಕೂಡ ಈ ಒಂದು ಕೇಸ್ನಲ್ಲಿ ಕಾಣಸಿಗುತ್ತಾ ಇದೆ. ಆಕೆ ಬರ್ಬೇಕಾದ್ರೆ ಟುಕು 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 ಅಂತ ಪೊಲೀಸ್ ಗಾಡಿಯಲ್ಲೇ ಬರ್ತಿದ್ಲಂತೆ. ಆ ಒಂದು ಕಾರಣಕ್ಕಾಗಿ ಪೊಲೀಸರ ಕೈವಾಡವು ಕೂಡ ಈ ಒಂದು ಕೇಸಲ್ಲಿ ಇದೆಯಾ ಎನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ರಮ್ಯಾ ಅಕ್ಕ ತಗಲಾಕೊಂಡ್ಲು, ಅವಳ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಈಗ ಹೊರಬರಬೇಕಾಗಿದೆ. 300 kg ಚಿನ್ನವನ್ನ ಸಾಗಾಟ ಮಾಡಿದ್ರೂ ಕೂಡ ತಗಲಾಕೊಳ್ಳದೆ ಇರುವಂತಹ ರಮ್ಯಾ ಈಗ ಸಿಕ್ಕಾಕೊಂಡಿದ್ದಾಳೆ. ಆಕೆ ನಡೆದಾಡೋದೆಲ್ಲ ನೋಡಿ ನಾನು ತಪ್ಪೇ ಮಾಡಿಲ್ಲ ಅನ್ನೋ ತರ. ಈಗ ಮುಂದೆ ಕಾದು ನೋಡ್ಬೇಕಾಗಿದೆ ಯಾರ್ಯಾರ ಹೆಸರು ಈ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಹೊರಬರುತ್ತೆ ಅನ್ನೋದನ್ನ.